ಗೋಕರ್ಣ ಕ್ಷೇತ್ರ ಮಹಿಮೆ. ಶ್ರೀ ಗುರುಭ್ಯೋ ನಮಃ. ಅಧ್ಯಾಯ 6. ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಶ್ರೀಪಾದ ಶ್ರೀವಲ್ಲಭರ ಕಥೆಯನ್ನು ಮುಂದುವರೆಸುತ್ತಾ ಪ್ರಾಸಂಗಿಕವಾಗಿ ಗೋಕರ್ಣ ಕ್ಷೇತ್ರದ ಮಹಾಮಹಿಮೆಯನ್ನು ನಿರೂಪಿಸತೊಡಗಿದರು. ಈ ಕ್ಷೇತ್ರದ ಅತ್ಯಂತ ಪುರಾತನವೂ ಪರಮ ಕರುಣಿಕವೂ ಆಗಿದ್ದು, ಇಲ್ಲಿನ ಮಹಾಬಲೇಶ್ವರ ಲಿಂಗವು ಮಹಾಗಣಪತಿಯಿಂದ ಸ್ಥಾಪಿತವಾದದ್ದು. ಇದು ಸ್ವಯಂಭೂಲಿಂಗವೆನ್ನಿಸಿದೆ. ಈ ಕ್ಷೇತ್ರದ ಇಂದಿನ ಕಥನಕವು ಮಹಿಮಾನ್ವಿತವೂ ಮನೋಹರವೂ ಆಗಿದೆ. ತ್ರೇತಾಯುಗದಲ್ಲಿ ಪುಲಸ್ತ್ಯರೆಂಬ ಮಹರ್ಷಿಗಳಿದ್ದರು. ಅವರ ಪತ್ನಿ ಕೈಕಸಿ ದಂಪತಿಗಳು ಮಹಾ ಶಿವಭಕ್ತರು. ಶಿವಪೂಜೆಯ ಹೊರತು ಅವರು ಊಟ ಮಾಡುತ್ತಿರಲಿಲ್ಲ. ಹೀಗಿರಲು ಒಂದು ದಿನ ಅವರಿಗೆ ಶಿವಪೂಜೆಗೆ ಅಗತ್ಯವಾದ ಲಿಂಗವು ದೊರೆಯಲಿಲ್ಲ. ವ್ರತಭಂಗವಾಗಬಾರದೆಂದು ಕೈಕಸೆಯು ಅಲ್ಲಿಂದ ಮಣ್ಣಿನಿಂದಲೇ ಶಿವಲಿಂಗ ನಿರ್ಮಿಸಿ ಅದನ್ನೇ ಪೂಜಿಸಿದಳು. ಆ ಹೊತ್ತಿಗೆ ಆ ದಂಪತಿಗಳ ಮಗನಾದ ರಾವಣನು ಅಲ್ಲಿಗೆ ಬಂದನು. ಅಮ್ಮ, ಇದೇನಾಶ್ಚರ್ಯ! ಮಣ್ಣಿನ ಲಿಂಗವನ್ನು ಪೂಜಿಸಲಿಕ್ಕೆ ನಾವು ದರಿದ್ರರೇ. ಈ ವ್ರತವನ್ನು ಆಚರಿಸಲು ಕಾರಣವೇನು ಎಂದು ಕೇಳಲು, ಕೈಕಸಿಯು, ರಾವಣ, ಕೈಲಾಸ ಲೋಕ ಪ್ರಾಪ್ತಿಗಾಗಿ ಈ ವ್ರತವನ್ನು ನಾವು ಆಚರಿಸುತ್ತಿದ್ದೇವೆ ಎಂದಳು. ಮಹಾಬಲಿಯಾದ ರಾವಣನು, ಅಮ್ಮ, ನಿನ್ನ ಇಷ್ಟೇನೇ? ಬೇಕೆನ್ನಿಸಿದರೆ ಕೈಲಾಸ ಪರ್ವತವನ್ನೇ ಕಿತ್ತು ತಂದು ನಿನ್ನ ಮುಂದಿಡುತ್ತೇನೆ ಎಂದು ಹೇಳುತ್ತಾ ಸಿಟ್ಟಿನಿಂದ ಆ ಮೃತ್ತಿಕೆಯ ಶಿವಲಿಂಗವನ್ನು ಪುಡಿ ಮಾಡಿ ಕೈಲಾಸ ಪರ್ವತದ ಕಡೆಗೆ ಧಾವಿಸಿದನು. ಕೈಲಾಸ ಪರ್ವತವನ್ನು ಕೀಳಲು ಬಲವಾಗಿ ಅಲ್ಲಾಡಿಸಿದನು. ರಾವಣನ ಬಹು ಬಲದಿಂದ ಕೈಲಾಸಗಿರಿಯು ಅದುರಿತು. ಅವನು ತನ್ನ ಕೈಗಳಿಂದ ಅದನ್ನೆತ್ತಿಕೊಳ್ಳುತ್ತಾ ಮೊಣಕಾಲ ಮೇಲೆ ಇರಿಸಿದಾಗ ಭೂಮಿಗೆ ಆಧಾರನಾದ ಆದಿಶೇಷನು ಸಕಲ ದೇವತೆಗಳು ಭಯಭೀತರಾದರು. ಪ್ರಳಯವೇ ಬಂದಿತೇನೋ ನೆನಿಸಿತು. ಭಗವಾನ್ ಶಂಕರನು ಏನೂ ಆಗದವನಂತೆ ಕುಳಿತಿದ್ದನು. ನೋಡಿ, ಪಾರ್ವತಿಯು, ಸ್ವಾಮಿ, ಕೈಲಾಸ ಪರ್ವತವೇ ಅಲುಗಾಡುತ್ತಿದ್ದರೂ ನೀವು ಈ ರೀತಿ ಮೌನವಾಗಿದ್ದೀರಲ್ಲ, ಏನಿ ಲೀಲೆ ಎಂದು ಕೇಳಿದಳು. ಶಂಕರನು, ದೇವಿ, ಇದು ನನ್ನ ಪರಮಭಕ್ತನಾದ ರಾವಣನ ಪರಾಕ್ರಮವೇ ಸರಿ, ಚಿಂತಿಸಬೇಡ ಎಂದು ಮುಗುಳ್ನಗುತ್ತಾ ಹೇಳಿದನು. ಪಾರ್ವತಿಯು, ಹೇಗಾದರೂ ಇರಲಿ, ನೀವು ವಾಸಿಗಳಾದ ಭಕ್ತರನ್ನು ರಕ್ಷಿಸಬಾರದೆ ಎಂದು ಬೇಡಿಕೊಂಡಳು. ಸತಿಯ ಪ್ರಾರ್ಥನೆಯನ್ನು ಮನ್ನಿಸಿದ ಮಹಾದೇವನು ತನ್ನ ಎಡಗೈನಿಂದ ಗಿರಿಯ ಶಿಖರವನ್ನು ಒತ್ತಿದನು. ಆಗ ರಾವಣನು 10 ಇಚ್ಛಾಶಿರಗಳು ಹಾಗೂ 20 ಕೈಗಳು ಪರ್ವತದ ಭಾರಕ್ಕೆ ಸಿಕ್ಕಿ ಅವನು ಒದ್ದಾಡುವಂತಾಯಿತು. ತನ್ನ ತಪವನ್ನು ಅರಿತ ರಾವಣನು, ಹೇ ಶಂಕರ, ಕರುಣಾಕರ, ಆಪತ್ತಿನಿಂದ ನನ್ನನ್ನು ಪಾರು ಮಾಡು ಎಂದು ಪ್ರಾರ್ಥಿಸಿದನು. ಅವನ ಪ್ರಾರ್ಥನೆಗೆ ಒಲಿದ ಶಂಕರನು ತನ್ನ ಹಸ್ತವನ್ನು ನೆತ್ತಿಗೆ ಎತ್ತುಕೊಂಡನು. ಆಗ ರಾವಣನು ಶಿವನಿಗೆ ತನ್ನ ತಲೆಯನ್ನು ಅರ್ಪಿಸಿ ತನ್ನ ಕರುಳನ್ನು ತಂತಿಯನ್ನಾಗಿ ಮಾಡಿಕೊಂಡು ವೀಣೆಯನ್ನು ನುಡಿಸಲಾರಂಭಿಸಿದನು. ಸಂಗೀತ ವಿದ್ಯಾನಿಪುಣನಾದ ರಾವಣನು ತನ್ನ ಎಲ್ಲ ತಲೆಗಳನ್ನು ಕತ್ತರಿಸಿಕೊಂಡು 36 ಸಂಖ್ಯೆಯ ದಿವ್ಯ ರಾಗಗಳನ್ನು ಕ್ರಮವಾಗಿ ನುಡಿಸಿದನು. ರಾವಣನ ನಿಶ್ಚಲ ಭಕ್ತಿಗೆ ಒಲಿದ ಶಿವನು ಪ್ರತ್ಯಕ್ಷವಾಗಿ, ಎಲೈ ರಾವಣ, ನಿನಗೇನು ಬೇಕು? ನಿನ್ನ ಅಭಿಷ್ಟಗಳನ್ನು ಪೂರೈಸುವೆ ಎಂದು ಅಭಯವಿತ್ತನು. ರಾವಣನು ಶಂಕರನಿಗೆ ವಂದಿಸಿ, ಸ್ವಾಮಿ, ನನ್ನ ಬಳಿ ಯಾವುದಕ್ಕೂ ಕೊರತೆಯಿಲ್ಲ. ಸಕಲ ದೇವತೆಗಳು, ದಿಕ್ಪಾಲಕರು, ಗ್ರಹಗಳು ನನ್ನ ಮನೆಯಲ್ಲಿ ಸೇವಕರಾಗಿ ಇದ್ದಾರೆ. ಯಮ, ಕುಬೇರ ಎಲ್ಲರೂ ನನ್ನ ಸೇವಕರೇ ಆಗಿದ್ದಾರೆ. ಇಂದ್ರಜಿತ್ನಂತಹ ಮಗ, ಕುಂಭಕರ್ಣನಂತಹ ಸಹೋದರ ನನಗಿದ್ದಾರೆ. ಹೀಗಾಗಿ ನನಗಾಗಿ ಏನನ್ನೂ ಬೇಡಲಾರೆ. ಆದರೆ ನನ್ನ ತಾಯಿ
ಕೈಕಸಾದೇವಿಯ ಸಂಕಲ್ಪ ಮಾಡಿರುವ ವ್ರತವು ಪೂರ್ತಿಯಾಗಲು ನನಗೆ ಈ ಕೈಲಾಸ ಪರ್ವತವೇ ಬೇಕಾಗಿದೆ. ಇದನ್ನು ಕೊಡುವೆಯಾದರೆ ಹೇಳು ಎಂದನು. ಭಗವಾನ್ ಶಂಕರನಿಗೆ ಭಕ್ತ ವಾತ್ಸಲ್ಯದಿಂದ ಕೋಪ ಬರಲಿಲ್ಲ. ರಾವಣ ನಿನ್ನ ತಾಯಿಯ ಪೂಜೆಗಾಗಿ ಕೈಲಾಸ ಪರ್ವತವೇತಕ್ಕೆ? ಬೇಕಾದರೆ ನನ್ನ ಆತ್ಮಲಿಂಗವನ್ನೇ ಕೊಡುತ್ತೇನೆ. ಇದನ್ನು ಕೊಂಡೊಯ್ದು ತ್ರಿಕಾಲ ಪೂಜೆ ಮಾಡಿ ರುದ್ರ ಸೂಕ್ತ ಮೃತ್ಯುಂಜಯ ಜಪ ಅಷ್ಟೋತ್ತರಗಳಿಂದ ಅಭಿಷೇಕಗೈದರೆ ಅಭಿಷ್ಟ ಪ್ರಾಪ್ತಿಯಾಗುತ್ತದೆ. ಈ ಆತ್ಮಲಿಂಗವನ್ನು ನಿನ್ನ ಲಂಕಾಪುರಿಯಲ್ಲಿ ಸ್ಥಾಪಿಸಿ ಪ್ರತಿದಿನವೂ 100 ಬಾರಿ ಮಹಾಪೂಜೆಯನ್ನು ಮಾಡು. ಇದರ ದರ್ಶನ ಮಾತ್ರದಿಂದಲೇ ಮೃತ್ಯು ಭಯವು ದೂರವಾಗುತ್ತದೆ, ಸಕಲ ಪಾಪ ಕರ್ಮಗಳು ಸುಟ್ಟು ಭಸ್ಮವಾಗುತ್ತದೆ. ಆದರೆ ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗುವಾಗ ಒಂದು ನಿಯಮವನ್ನು ಮಾತ್ರ ನೀನು ಅನುಸರಿಸಬೇಕಾಗುತ್ತದೆ. ಅದೇನೆಂದರೆ, ಲಂಕಾ ಮಾರ್ಗದಲ್ಲಿ ಒಮ್ಮೆಯೂ ಸಹ ಇದಕ್ಕೆ ಭೂಸ್ಪರ್ಶವಾಗಬಾರದು. ಹಾಗೆ ಮಾಡಿದರೆ ಮಾತ್ರ ನಿನ್ನ ಮನಸ್ಸಿನ ಆಸೆ ಪೂರೈಸುತ್ತದೆ ಎಂದು ಹೇಳಿ ಆತ್ಮಲಿಂಗವನ್ನು ಅವನಿಗೆ ಕೊಟ್ಟು ಬೀಳ್ಕೊಟ್ಟನು. ಮಹಾಬಲಿಯಾದ ರಾವಣನು ಆತ್ಮಲಿಂಗವನ್ನು ತೆಗೆದುಕೊಂಡು ಪರಮೋತ್ಸಾಹದಿಂದ ಲಂಕಾಪುರಿಯ ಕಡೆ ಹೊರಟನು. ಈ ಸುದ್ದಿ ದೇವತೆಗಳಿಗೆ ತಿಳಿದು ಅವರೆಲ್ಲ ಚಿಂತಾಕ್ರಾಂತರಾದರು. ಆಗ ಬ್ರಹ್ಮಾದಿ ದೇವತೆಗಳು ದಿಕ್ಕು ತೋಚದೆ ಭಗವಾನ್ ವಿಷ್ಣುವಿನ ಮೊರೆ ಹೊಕ್ಕರು. ಬ್ರಹ್ಮದೇವನು ತನ್ನ ತಂದೆಗೆ ನಮಸ್ಕರಿಸಿ, ಹೇ ತಂದೆ, ರಾವಣನು ಆತ್ಮಲಿಂಗವನ್ನು ಪಡೆದುಕೊಂಡಿದ್ದಾನೆ. ಇದರಿಂದ ಅವನಿಗೆ ಅಮರತ್ವ ಪ್ರಾಪ್ತಿಯಾಗುತ್ತದೆ. ಆಗ ನಿನ್ನ ರಾಮಾವತಾರ ಕಾರ್ಯವೇ ನಡೆಯುವುದಿಲ್ಲ, ರಾಕ್ಷಸ ಸಂಹಾರ ಸಾಧ್ಯವಾಗುತ್ತದೆ. ಆದ ಕಾರಣ ಇದಕ್ಕೇನಾದರೂ ಪರಿಹಾರವನ್ನು ಸೂಚಿಸು ಎಂದು ಬೇಡಿದನು. ರಾವಣನು ಆತ್ಮಲಿಂಗವನ್ನು ಒಯ್ದು 5 ಗಳಿಗೆ ಮುಗಿದು ಹೋಯಿತು. ಅಷ್ಟರಲ್ಲಿ ಅದರ ಸ್ಥಾಪನೆಯನ್ನು ತಡೆಯಬೇಕಾಗಿತ್ತು. ಭಗವಾನ್ ಮಹಾವಿಷ್ಣುವು ಶಂಕರ, ಅಚಾತುರ್ಯವನ್ನು ಏಕೆ ಮಾಡಿದೆ? ನಿನ್ನ ಅಚಾತುರ್ಯದಿಂದ ರಾಕ್ಷಸನು ಅಮರನಾಗುತ್ತಾನಲ್ಲ ಎಂದು ಎಚ್ಚರಿಸಿದರು. ಆಗ ಅಪರಾಹ್ನ ಕಾಲವಾಗಿತ್ತು. ಭಗವಾನ್ ನಾರಾಯಣನು ತನ್ನ ಸುದರ್ಶನ ಚಕ್ರವನ್ನು ಸೂರ್ಯನಿಗೆ ಅಡ್ಡಲಾಗಿ ನಿಲ್ಲುವಂತೆ ಹೇಳಿ ಕಳುಹಿಸಿದ. ನಾರದನಿಗೆ ರಾವಣನ ಪ್ರಯಾಣಕ್ಕೆ ಅಡ್ಡಿಯನ್ನುಂಟು ಮಾಡಲು ದಾರಿಯಲ್ಲಿ ಮಾತಿಗೆ ನಿಲ್ಲುವಂತೆ ಆಜ್ಞಾಪಿಸಿ ಕಳುಹಿಸಿದನು. ಶಿವಪುತ್ರನು ದಾರಿಯಲ್ಲಿ ಮಾತಿಗೆ ನಿಲ್ಲುವಂತೆ ಆಜ್ಞಾಪಿಸಿ ಕಳುಹಿಸಿದನು. ಶಿವಪುತ್ರನು ಚಾತುರನೂ ಆದ ಗಣಪತಿಯನ್ನು ಕರೆದು, ಮಗು, ನೀನು ಚತುರನೂ ಮಹಾಜ್ಞಾನಿಯೂ ಆಗಿರುವೆ. ನಿಮ್ಮ ತಂದೆಯ ಔದಾರ್ಯದ ಫಲವಾಗಿ ಆತ್ಮಲಿಂಗವು ರಾವಣನ ಕೈ ಸೇರಿದೆ. ಇದನ್ನು ಹೇಗಾದರೂ ಮಾಡಿ ಆತನಿಂದ ವಶಪಡಿಸಿಕೊ ಎಂದು ಆಜ್ಞೆ ಮಾಡಿ ಅರಸಿ ಕಳುಹಿಸಿದನು. ಕಲಹ ಪ್ರಿಯನಾದ ನಾರದನು ಮನೋವೇಗದಿಂದ ಹೊರಟು ರಾವಣನಿಗೆದುರಾದನು. ಹೇ ಲಂಕೇಶ್ವರ, ನೀನು ಎಂತಹ ಭಾಗ್ಯವಂತ! ಈ ಆತ್ಮಲಿಂಗವನ್ನು ಪಡೆದವರಿಗೆ ಪುನರ್ಜನ್ಮವಿರುವುದಿಲ್ಲ ಎಂದು ಹೇಳುತ್ತಾ ಆತ್ಮಲಿಂಗದ ಮಹಿಮೆಯನ್ನು ಸಾಧ್ಯಂತವಾಗಿ ವಿವರಿಸತೊಡಗಿದನು. ಅಷ್ಟರಲ್ಲಿ ಬಹಳ ಸಮಯ ಕಳೆಯಿತು. ಆಗ ಗಣಪತಿಯು ಬ್ರಾಹ್ಮಣನಂತೆ ಅಲ್ಲಿ ಕಾಣಿಸಿಕೊಂಡು ಸಮಿತ್ತುಗಳನ್ನು ಹರಿಸುವ ನೆಪದಲ್ಲಿ ಅಲ್ಲಲ್ಲಿ ಸುಳಿದಾಡತೊಡಗಿದನು. ಅದೇ ಸಮಯಕ್ಕೆ ಸುದರ್ಶನ ಚಕ್ರವು ಸೂರ್ಯನಿಂದ ಅಡ್ಡಲಾಗಿ ಬಂದುದರಿಂದ ಸಂಧ್ಯಾಕಾಲವಾದೆಂದು ತೋರಿತು. ನಾರದನು, ಸಂಧ್ಯಾ ಸಮಯವಾಯಿತು, ಹೇಗೋ ಸಮುದ್ರ ತೀರಕ್ಕೆ ಬಂದು ತಲುಪಿದ್ದೇನೆ, ಸಂಧ್ಯಾ ವಂದನೆ ಮಾಡಲು ಹೊರಟೆ ಎಂದು ಸಮುದ್ರ ತೀರಕ್ಕೆ ಹೊರಟನು. ಕರ್ಮಠನಾದ ರಾವಣನಿಗೆ ಈಗ ತಾನು ಸಂಧ್ಯಾ ವಂದನೆಯನ್ನು ಮಾಡುವುದೇ ಸರಿ ಎಂದು ಅನಿಸಿತು. ಆದರೆ ಆತ್ಮಲಿಂಗವನ್ನು ಇಡುವುದಾದರೂ ಎಲ್ಲಿ? ಭೂಮಿಯ ಮೇಲಿಡಬಾರದೆಂದು ಶಿವನ ಸೂಚನೆಯಾಗಿದೆ. ಸುತ್ತಮುತ್ತ ನೋಡಲು ವಟವೂ ಕಂಡನು. ರಾವಣನು, ಹೇ ಬ್ರಹ್ಮಚಾರಿ, ನನಗೊಂದು
ಸಹಾಯ ಮಾಡುತ್ತೀಯಾ? ನಾನು ಸಂಧ್ಯಾ ವಂದನೆ ಮುಗಿಸಿ ಬರುವವರೆಗೂ ಈ ಶಿವಲಿಂಗ ನಿನ್ನ ಕೈಯಲ್ಲಿರಲಿ, ಆದರೆ ನೆಲದಲ್ಲಿ ಮಾತ್ರ ಇಡಬಾರದು ಎಂದು ಪ್ರೀತಿಯಿಂದ ಹೇಳಿದನು. ಅದಕ್ಕೆ ವಟುವು, ಬೇಗ ಬಂದರೆ ಮಾತ್ರ ಈ ಶಿವಲಿಂಗವನ್ನು ಕೈಯಲ್ಲಿ ಇಟ್ಟುಕೊಂಡಿರುತ್ತೇನೆ, ತಡ ಮಾಡಬೇಡ ಎಂದನು. ದಿಕ್ಕುಗಾಣದ ರಾವಣನಿಗೆ ಆತ್ಮಲಿಂಗವನ್ನು ಬಾಲಕನ ಕೈಯಲ್ಲಿಟ್ಟು ಬೇಗ ಬರುವೆನೆಂದು ಹೇಳಿ ಸಂಧ್ಯೋಪನೆಗಾಗಿ ಸಮುದ್ರ ತೀರಕ್ಕೆ ಹೊರಟನು. ಸ್ವಲ್ಪ ಸಮಯದಲ್ಲಿ ಗಣಪತಿಯು ತನ್ನ ತಡವಾಗುತ್ತಿದೆ, ಈ ಲಿಂಗವನ್ನು ಹೆಚ್ಚು ಸಮಯ ಧರಿಸಲು ಸಾಧ್ಯವಿಲ್ಲ, ನಾನು 3 ಸಲ ನಿನ್ನನ್ನು ಕರೆಯುತ್ತೇನೆ, ನೀನು ಬಾಸದಿದ್ದರೆ ಇಲ್ಲೇ ಭೂಮಿಯ ಮೇಲೆ ಶಿವಲಿಂಗವನ್ನು ಇಟ್ಟು ಹೊರಟು ಹೋಗುತ್ತೇನೆ ಎಂದನು. ರಾವಣನು ಗಾಯತ್ರಿ ಜಪದಲ್ಲಿ ತೊಡಗಿದ್ದುದರಿಂದ ಬೇಗನೆ ಬರಲು ಸಾಧ್ಯವಾಗಲಿಲ್ಲ. ಬಾಲಕನು 3 ಬಾರಿ ರಾವಣ ಎಂದು ಉಚ್ಚರಿಸಿ ಅವನು ಸ್ವಲ್ಪ ತಡೆದುಕೋ, ಬಂದೆ ಎನ್ನುವಷ್ಟರಲ್ಲಿ ನನಗೆ ಸಮಯವಿಲ್ಲ, ಸಾವಕಾಶವಾಗಿ ಬಾ, ಈ ಲಿಂಗವನ್ನು ಇಲ್ಲಿಯೇ ಇಟ್ಟಿರುತ್ತೇನೆ, ನೀನು ಬಂದ ಮೇಲೆ ತೆಗೆದುಕೋ ಎಂದು ಹೇಳುತ್ತಾ ಆತ್ಮಲಿಂಗವನ್ನು ಕೆಳಗಿಟ್ಟನು. ಆಕಾಶ ಮಾರ್ಗದಲ್ಲಿ ನಿಂತು ನೋಡುತ್ತಿದ್ದ ದೇವತೆಗಳು ಅದನ್ನು ನೋಡಿ ಆನಂದಿಸಿ ಗಣಪತಿಯ ಜಾಣತನಕ್ಕೆ ಮೆಚ್ಚಿದರು. ಗಣಪತಿಯು ಆತ್ಮಲಿಂಗವನ್ನು ನೆಲದ ಮೇಲಿಟ್ಟು ಹಿಂದೆ ಹೋಗುವಷ್ಟರಲ್ಲಿ ರಾವಣನು ಅದನ್ನು ತೆಗೆದುಕೊಳ್ಳಲು ಯತ್ನಿಸಿದನು, ಆದರೆ ಅದು ಅಚಲವಾಗಿತ್ತು. ಅವನ ಕೋಪ ಉಕ್ಕಿ ಬಂದು ಬ್ರಹ್ಮಚಾರಿಯನ್ನು ನಿಂದಿಸಿ ಥಳಿಸಲು ಮುಂದಾದನು. ಆಗ ಜಾಣನಾದ ಗಣಪತಿಯು, ಇದೋ ಹೀಗೆ ಬಂದೆ ಎಂದು ಕಣ್ಮರೆಯಾದನು. ರಾವಣನು ತನ್ನ ತೋಳ ಬಲವನ್ನೆಲ್ಲ ಸೇರಿಸಿ ಆ ಲಿಂಗವನ್ನು ಕೀಳಲು ಯತ್ನಿಸಿದನು, ಅದು ಬರಲಿಲ್ಲ. ಕೈಯಿಂದ ಕೀಳುವಂತೆ ತಿರುಗಿಸಿದನು, ಆದರೆ ಅವನ ಕೈ ಬೆರಳುಗಳ ಗುರುತು ಮಾತ್ರ ಆತ್ಮಲಿಂಗದ ಮೇಕಲೆ ಮೂಡಿದೆ ಹೊರತು ಅದು ಮೇಲಕ್ಕೆ ಬರಲಿಲ್ಲ. ಹೀಗೆ ರಾವಣನು ತನ್ನ ಮಹಾನ್ ಬಲದಿಂದ ಆತ್ಮಲಿಂಗವನ್ನು ಪಡೆಯಲು ಯತ್ನಿಸಿದ್ದರಿಂದ ಇದಕ್ಕೆ ಮಹಾಬಲೇಶ್ವರ ಲಿಂಗ ಎಂದು ಹೆಸರಾಯಿತು. ಅವನು ಲಿಂಗವನ್ನು ಮೇಲಕ್ಕೆ ಎತ್ತಲು ತಿರುಗಿಸಿದಾಗ ಅವರ ಶಿರೋಭಾಗವು ಗೋವಿನ ಕಿವಿಯ ರೂಪವನ್ನು ತಾಳಿತು. ಅದರಿಂದ ಈ ಕ್ಷೇತ್ರಕ್ಕೆ ಗೋಕರ್ಣ ಕ್ಷೇತ್ರವೆಂದು ಹೆಸರಾಯಿತು. ಹೀಗೆ ರಾವಣನು ತನ್ನ ನಿಷ್ಠಳ ಪ್ರಯತ್ನದಿಂದ ಕೋಪಗೊಂಡ ದೇವತೆಗಳ ಮೇಲೆ ಕಿಡಿಕಾರುತ್ತಾ ಮತ್ತೆ ಶಕ್ತಿಯನ್ನು ಪಡೆಯಲು ತಪಸ್ಸಿಗೆ ಹೊರಟನು. ಅಂದಿನಿಂದ ಆತ್ಮಲಿಂಗವು ಗೋಕರ್ಣ ಕ್ಷೇತ್ರದಲ್ಲಿ ನೆಲೆಸಿದ್ದರಿಂದ ಇದು ಜಾಗೃತವೂ ಮಹಿಮಾನ್ವಿತವೂ ಆದ ಕ್ಷೇತ್ರವಾಯಿತು. ಸರ್ವ ದೇವತೆಗಳು ಇಲ್ಲಿ ಸನ್ನಿಹಿತವಾಗಿದ್ದಾರೆ ಎಂಬ ವೃತ್ತಾಂತವನ್ನು ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ನಿರೂಪಿಸಿದರು ಎಂಬಲ್ಲಿಗೆ ಗೋಕರ್ಣ ಕ್ಷೇತ್ರ ಮಹಿಮೆ ಎಂಬ ಶ್ರೀ ಗುರುಚರಿತ್ರೆಯ